ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು GK ಫ್ರಮ್ ಕರೆಂಟ್ ಅಫೇರ್ಸ್ ಮೊದಲು ಕ್ವಶನ್ಸ್ ಆನ್ಸರ್ಸ್ ನೋಡೋಣ. ಅಂದರೆ ಈ ಎಲ್ಲ ಕ್ವಶನ್ಗಳು ಕರೆಂಟ್ ಅಫೇರ್ಸಿಂದ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ಫಸ್ಟ್ ಒನ್, ವೆನ್ ವಾಸ್ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ವಾಸ್ ಲಾಂಚ್ಡ್ ಆ್ಯಂಡ್ ವೇರ್? ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಯಾವಾಗ ಜಾರಿ ಮಾಡಲ್ಪಟ್ಟಿತು? ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಆನ್ ಜನವರಿ 22, 2015 ಇನ್ ಹರಿಯಾಣದಲ್ಲಿ ಅಂದರೆ ಪಂಜಾಬದ ಹತ್ತಿರ ಬರ್ತಕ್ಕಂಥ ಹರಿಯಾಣದಲ್ಲಿ ಜನವರಿ 22, 2015 ಈ ಒಂದು ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮನ್ನು ಜಾರಿ ಮಾಡಲ್ಪಟ್ಟಿದೆ. ಇದನ್ನು ಎದಕ್ಕೆ ಜಾರಿ ಮಾಡಿರಪ್ಪ ಅಂದ್ರೆ, ಹೆಣ್ಣು ಮಕ್ಕಳನ್ನು ನಾವು ಕಾಪಾಡಿ ಬೆಳೆಸಬೇಕು, ಅವರಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಡಬೇಕು, ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಒಂದು ಲಿಂಗಾನುಪಾತವನ್ನು ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿ ಈ ಒಂದು ಯೋಜನೆಯನ್ನ ಸೆಂಟ್ರಲ್ ಗೌರ್ಮೆಂಟ್ ಜಾರಿ ತಂದಿತು. ವಿಚ್ ಸ್ಟೇಟ್ ಲಾಂಚ್ಡ್ ಅಮ್ಮ ಬೇಬಿ ಕೇರ್ ಕಿಟ್? ಯಾವ ರಾಜ್ಯವು ಅಮ್ಮ ಬೇಬಿ ಕೇರ್ ಕಿಟ್ ಅನ್ನು ಜಾರಿ ತಂದಿತು? ತಮಿಳುನಾಡು ರಾಜ್ಯ ಈ ಒಂದು ಅಮ್ಮ ಬೇಬಿ ಕೇರ್ ಕಿಟ್ ಅನ್ನು ಜಾರಿ ತಂದಿತು. ವಾಟ್ ಈಸ್ ದಿ ಪರ್ಪೋಸ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಎಜುಕೇಶನ್ ಫಾರ್ ಗರ್ಲ್ಸ್ ಅಟ್ ಎಲಿಮೆಂಟರಿ ಲೆವೆಲ್? ಈ ಒಂದು NPEGEL ಈ ಒಂದು ಪ್ರೋಗ್ರಾಮ್ ಏನಿದೆ, ಇದರ ಉದ್ದೇಶ ಪರ್ಪೋಸ್ ಏನಪ್ಪಾ ಅಂದ್ರೆ, ಟು ಇನ್ಕ್ರೀಸ್ ದಿ ಎನ್ರೋಲ್ಮೆಂಟ್ ರೇಟ್ಸ್ ಆಫ್ ಗರ್ಲ್ಸ್ ಬಿಲಾಂಗಿಂಗ್ ಟು SC/ST ಕಮ್ಯುನಿಟೀಸ್. ಅಂದ್ರೆ SC/ST ಕಮ್ಯುನಿಟೀಸ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಹೆಣ್ಣು ಮಕ್ಕಳ ದಾಖಲಾತಿಯನ್ನು ಶಾಲೆಗಳಲ್ಲಿ ಹೆಚ್ಚಿಸುವುದು, ಇನ್ಕ್ರೀಸ್ ಮಾಡುವುದು ಈ ಒಂದು ಪ್ರೋಗ್ರಾಮ್ದ ಉದ್ದೇಶವಾಗಿದೆ. ಈ ಪ್ರೋಗ್ರಾಮ್ ಒಂದು 2003 ಸಿನ್ಸ್ 2003 ಇಂದ ಇದು ಜಾರಿಯಲ್ಲಿದೆ. ಇಯರ್ಸ್ ಆನ್ ಮಿಲ್ಲೆಟ್ಸ್ ಅಂದ್ರೆ ಯಾವ ವರ್ಷವನ್ನು ಮಿಲ್ಲೆಟ್ಸ್ಗಳ ಅಂದ್ರೆ ಸಿರಿಧಾನ್ಯಗಳ ವರ್ಷವೆಂದು ಘೋಷಿಸಲ್ಪಟ್ಟವು? ಯಾವ ವರ್ಷಗಳು ಸಿರಿಧಾನ್ಯ ವರ್ಷವನ್ನು ಘೋಷಿಸಲ್ಪಟ್ಟವು? ಇದರಲ್ಲಿ 2 ಕನ್ಫ್ಯೂಷನ್ಸ್ ಅದಾವು. ಯು ಮೇ ಗೆಟ್ ಕನ್ಫ್ಯೂಸ್ಡ್. ಓಕೆ, ಫಸ್ಟ್ ಒನ್, ಇಂಡಿಯಾ ಫಸ್ಟ್ ಟೈಮ್ ಇಂಡಿಯಾ ಏನಪ್ಪಾ ಅಂದ್ರೆ 2018 ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಘೋಷಿಸಿತು. ಅಂದ್ರೆ ಇದು ನಮ್ಮ ಇಂಡಿಯಾಗೆ ಮಾತ್ರ ಸಂಬಂಧಪಡೋದು. ಅಂದ 2018 ಇಸ್ವಿಯಾಗ ಭಾರತ ಘೋಷಿಸಿತು. ಇನ್ 2023 ಒಳಗ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಆನ್ ಪ್ರಪೋಸಲ್ ಆಫ್ ಇಂಡಿಯಾ, ನಮ್ಮ ಭಾರತ ಪ್ರಸ್ತಾವನೆ ಸಲ್ಲಿಸಿದ ನಂತರ ಸುಮಾರು 70ಕ್ಕಿಂತ ಹೆಚ್ಚು ಮೋರ್ ದ್ಯಾನ್ 70 ಕಂಟ್ರೀಸ್ ಅಪ್ರೂವ್ ಮಾಡಿದ ನಂತರ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ 2023 ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಘೋಷಣೆ ಮಾಡಿತು. ಇನ್ ವಿಚ್ ಸ್ಟೇಟ್ ಈಸ್ ಜುಮ್ ಕಲ್ಟಿವೇಶನ್ ಫೌಂಡ್? ಅಂದ್ರೆ ಜುಮ್ ಕಲ್ಟಿವೇಶನ್ ಒಂದು ಟೈಪ್ ಆಫ್ ಕಲ್ಟಿವೇಶನ್ಸ್. ಇದು ಯಾವ ರಾಜ್ಯದಲ್ಲಿ ಜುಮ್ ಕಲ್ಟಿವೇಶನ್ ಅಂತ ವ್ಯವಸಾಯ ಕಂಡು ಬರ್ತದೆಪ್ಪ ಅಂದ್ರೆ ಅರುಣಾಚಲ ಪ್ರದೇಶದಾಗ ಈ ಒಂದು ಜುಮ್ ಕಲ್ಟಿವೇಶನ್ ಕಂಡು ಬರ್ತೈತಿ. ವಾಟ್ ವಾಸ್ ದಿ ಮೋಟೋ ಫಾರ್ ಇಂಡಿಯಾಸ್ G20 ಪ್ರೆಸಿಡೆನ್ಸಿ 2023? 2023 ಭಾರತ G20 ಪ್ರೆಸಿಡೆನ್ಸಿ ಅನ್ನ ಹೊಂದಿತ್ತು. ಅಂದ್ರೆ G20ಗೆ ಒಂದು ಅಧ್ಯಕ್ಷೀಯ ಸ್ಥಾನ ವಹಿಸಿಕೊಂಡಿತ್ತು. ಅದರ ಒಂದು ಉದ್ದೇಶ ಧ್ಯೇಯವಾಕ್ಯ ಏನಾಗಿತ್ತು? ಮೋಟೋ ಮೀನ್ಸ್ ಧ್ಯೇಯವಾಕ್ಯ, ಉದ್ದೇಶ ಏನಾಗಿತ್ತು ಅಂದ್ರೆ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಒಂದ ಭೂಮಿ ಒಂದ ಕುಟುಂಬ ಇರಬೇಕು, ಮತ್ತೆ ಒಂದು ಭವಿಷ್ಯಕ್ಕಾಗಿ ನಾವೆಲ್ಲರೂ ಕುಟುಂಬ ಅಂತ ಆಗಬೇಕು ಅನ್ನೋದು ಒಂದು 2023 G20 ಪ್ರೆಸಿಡೆನ್ಸಿಯ ಧ್ಯೇಯವಾಕ್ಯ ಆಗಿತ್ತು. ವಾಟ್ ಈಸ್ ನಯಿ ಮಂಜಿಲ್ ಸ್ಕೀಮ್? ನಯಿ ಮಂಜಿಲ್ ಯೋಜನೆ ಅಥವಾ ಸ್ಕೀಮ್ ಅಂದ್ರೆ ಏನಪ್ಪಾ? ಆನ್ ಇಂಟಿಗ್ರೇಟೆಡ್ ಎಜುಕೇಶನ್ ಅಂಡ್ ಲೈವ್ಲಿಹುಡ್ ಸ್ಕೀಮ್ ಅಂದ್ರೆ ಒಂದು ಬೇರೆ ಎಲ್ಲ ಯೋಜನೆಗಳನ್ನು ಒಂದುಗೂಡಿಸಿದಂತ ಶಿಕ್ಷಣ ಮತ್ತು ಸಮಗ್ರ ಶಿಕ್ಷಣ ಮತ್ತು ಜೀವನಾಧಾರದ ಯೋಜನೆ ಆಗಿದೆ. ಇದರಲ್ಲಿ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮತ್ತು
ಲೈವ್ಲಿಹುಡ್ ಜನರ ಒಂದು ಜೀವನ ಬದುಕನ್ನು ಹೆಂಗ್ ಕಟ್ಕೋಬೇಕು ಅನ್ನೋದು ಕುರಿತು ಈ ಒಂದು ಯೋಜನೆಯಲ್ಲಿ ಒಂದು ತರಬೇತಿಯನ್ನು ಕೊಡ್ತಾರು. ಡಿಫರೆನ್ಸ್ ಬಿಟ್ವೀನ್ ಫಿಸ್ಕಲ್ ಪಾಲಿಸಿ ಅಂಡ್ ಮಾನಿಟರಿ ಪಾಲಿಸಿ ಅಂದ್ರೆ ಫಿಸ್ಕಲ್ ಪಾಲಿಸಿ ಅಂದ್ರೆ ಆಯವ್ಯ ನೀತಿ, ಬಜೆಟ್ ಏನಾರ ರೆಡಿ ಮಾಡ್ತಾರಲ್ಲ, ಎಷ್ಟು ಗೌರ್ಮೆಂಟ್ ವೆಚ್ಚ ಆಕತಿ, ಎಷ್ಟು ಆದಾಯ ಆಗತಿ, ಆ ಒಂದು ಫಿಸ್ಕಲ್ ಪಾಲಿಸಿ ಅಂದ್ರೆ ಆಯವ್ಯ ನೀತಿ ಮತ್ತು ಹಣಕಾಸಿನ ನೀತಿ ನಡುವಿನ ವ್ಯತ್ಯಾಸ, ಡಿಫರೆನ್ಸ್ ಏನಪ್ಪಾ ಅಂದ್ರೆ ಫಿಸ್ಕಲ್ ಪಾಲಿಸಿ ಅಫೆಕ್ಟ್ಸ್ ಗೌರ್ಮೆಂಟ್ಸ್ ರೆವಿನ್ಯೂಸ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರದ ರೆವಿನ್ಯೂ ಆದಾಯ ಎಷ್ಟೈತಿ ಮತ್ತು ಅದ್ರ ಖರ್ಚು ಎಷ್ಟೈತಿ ಅದನ್ನ ಅದ್ರ ಮೇಲೆ ಅದು ಪರಿಣಾಮ ಬೀರ್ತೈತಿ. ಯಾರು ಪರಿಣಾಮ ಬೀರ್ತೈತಿ? ಫಿಸ್ಕಲ್ ಪಾಲಿಸಿ, ಬಜೆಟ್ ಪಾಲಿಸಿ. ಮಾನಿಟರಿ ಪಾಲಿಸಿ ಅಫೆಕ್ಟ್ಸ್ ದಿ ಕ್ವಾಂಟಮ್ ಅಂಡ್ ಕಾಸ್ಟ್ ಆಫ್ ಲಿಕ್ವಿಡಿಟಿ ಇನ್ ದಿ ಸಿಸ್ಟಮ್ ಅಂದ್ರೆ ನಮ್ಮ ಒಂದು ಹಣಕಾಸಿನ ಫೈನಾನ್ಷಿಯಲ್ ಸಿಸ್ಟಮ್ ಇರತಕ್ಕಂಥ ಒಂದು ಲಿಕ್ವಿಡಿಟಿ ಅಂದ್ರೆ ಫ್ಲೋ ಆಫ್ ಮನಿ, ಹಣದ ಹರಿವು ಎಷ್ಟೈತಿ, ಆ ಒಂದು ಎಷ್ಟೈತಿ ಅಂದ್ರೆ ಕ್ವಾಂಟಮ್ ಸೈಜ್ ಅನ್ನ ಮತ್ತು ಅದರ ಒಂದು ಕಾಸ್ಟ್ ಅನ್ನ, ಅದ್ರ ವೆಚ್ಚ ಎಷ್ಟಾಗತಿ ಅನ್ನೋದನ್ನ ಯಾವ್ದು ಅಫೆಕ್ಟ್ ಮಾಡದಪ್ಪ ಅಂದ್ರೆ ಪರಿಣಾಮಗೊಳಿಸಪ್ಪ ಅಂದ್ರೆ ಮಾನಿಟರಿ ಪಾಲಿಸಿ ಇದೆ, ಅದರ ಮೇಲೆ ಪರಿಣಾಮ ಬೀರ್ತೈತಿ. Recently, how many Indian societies were included among 300 largest cooperative societies of the world? ಜಗತ್ತಿನ 300 ಅತಿ ದೊಡ್ಡ ಸಹಕಾರಿ ಸೊಸೈಟಿಗಳಲ್ಲಿ ಭಾರತದಿಂದ ಎಷ್ಟು ಸೊಸೈಟಿಗಳು ಸೇರ್ಕೊಂಡು ಇತ್ತೀಚೆಗೆ ಒಂದು ರಿಪೋರ್ಟ್ ಬರುತ್ತೆ. ಏನಪ್ಪಾ ಅಂದ್ರೆ ಜಗತ್ತಿನಾಗ 300 ಸೊಸೈಟಿಗಳ ಕುರಿತು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಅದರಲ್ಲಿ ಭಾರತದ ಎಷ್ಟು ಸೊಸೈಟಿಗಳು ಸೇರ್ಕೊಂಡಪ್ಪ ಅಂದ್ರೆ 3. ಯಾವ್ಯಾವಪ್ಪ ಅಂದ್ರೆ ಅಮೂಲ್ ನಮ್ಗೆ ಆಸ್ ಯು ನೋ ಈಸ್ ದಿ ಲಾರ್ಜೆಸ್ಟ್ ಒಂದು ಕಂಪ್ನಿ ಐತಿ, ಹಾಲಿನ ಒಂದು ಡೈರಿ ಸೆಕ್ಟರ್ ಒಳಗೆ ಒಂದು ಅತ್ಯಂತ ದೊಡ್ಡ ಕಂಪ್ನಿ ಐತಿ ಅನ್ಕೋತೈತಿ ಎಲ್ಲರಿಗೆ. ಇಫ್ಕೋ ಅಂಡ್ ದಿ KRI-BHCO ಎರಡು 3 ಸೊಸೈಟಿಗಳು, ಕೋಆಪರೇಟಿವ್ ಸೊಸೈಟಿಗಳು ಜಗತ್ತಿನ 300 ಲಾರ್ಜೆಸ್ಟ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸ್ಥಾನ ಪಡೆದವು. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು.